ಚೆನ್ನಾಗಿದ್ದೀನಿ, ಹೇಳಿ. ಆಲ್ ಗುಡ್. ಆಯ್ತಾ ಟಿಫನ್ ನಿಂದು? ಶೂಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ ಸರ್. ಏನೋ ದೇವ್ರ ದಯೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾನು ಆ್ಯಕ್ಚುಲಿ ಮೊದಲೇ ಹೇಳ್ದಂಗೆ ಈ ವರ್ಷ ನಂದು ಸುದೀಪ್ ಸರ್ ಕೊಟ್ಟಿದ್ದು ಆಲೆಯಿಂದನೇ ಸ್ಟಾರ್ಟ್ ಆಯಿತು. ನಾನು ಅಲ್ಲೇ ಪ್ರಾಮಿಸ್ ಮಾಡಿದ್ದೆ ಈ ವರ್ಷ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಅಂತ. ಅದೇ ಥರ ನಡೀತಾ ಇದೆ. ಬಲರಾಮ ದಿನಗಳು ಮುಗೀತು. ನೆಕ್ಸ್ಟ್ ಒಂದು ಒಳ್ಳೆ ಮೂವಿಗೆ ಸೈನ್ ಮಾಡಿದ್ದೀನಿ ಪಾರ್ಟ್ 2ಗೆ. ಆಮೇಲೆ ಇವಾಗ ಅದೇ ಈ ಶೂಟಿಗೆ ಬಂದಿದ್ದೀರಾ. ಈ ಶೂಟ್ ಹೆಸರು ಹೇಳಬೇಡ ಸದ್ಯಕ್ಕೆ. ಡೆಫಿನೆಟ್ ಆಗಿ ಸರ್ ನೋಡ್ಬೋದು. ಅಕ್ಟೋಬರು ನವೆಂಬರ್ಗೆ ಬಂದುಬಿಡ್ತೀನಿ. ಅದು ಸರ್, ಅದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ ನೀವು ಸೊ ಒಂದಾದ್ಮೇಲೆ ಬ್ರೇಕಿಂಗ್ ನ್ಯೂಸ್ ಥರ ಡೈಲಿ ಈ ಸಿನಿಮಾಗಳ ಬದಲು ಇದೇ ಜಾಸ್ತಿ ಆಗ್ತಾಯಿದೆ ಅನಿಸ್ತದೆ. ನನಗೇನೋ ಇದೇನೋ ಬೇರೆ ವಿಷಯ ಮುಚ್ಚಾಕೆ ಇದೆಲ್ಲ ಆಗ್ತಾಯಿದೆ ಅನಿಸುತ್ತೆ ಸರ್. ಅದನ್ನು ನಾನು ಪ್ರಸ್ತಾಪ ಮಾಡ್ಬೋದು ಮಾಡಬಾರ್ದು ಗೊತ್ತಿಲ್ಲ. ನಮಗೆ ಒಂದು ಬೇಸಿಕ್ ಏನಂತಾರೆ, ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಬಟ್ ಅದೇ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ನಾವು ಆಗಲ್ಲ. ಯಾಕಂದರೆ ಶಿ ಈಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್, ತುಂಬ ಮಹಾನ್ ನಟಿ. ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತೆಯೂ ನಮಗಿಲ್ಲ. ಬಟ್ ಸ್ಟಿಲ್ ಈ ವಿಷಯ ಕೋರ್ಟಲ್ಲಿದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ. ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನಗೆಲ್ಲೋ ಅನ್ನಿಸ್ತು. ಬಟ್ ಆದರೆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ ನನ್ನ ಮಕ್ಕಳು, ಕೆಲವೊಂದು ಹಲ್ಕಾ ನನ್ನ ಮಕ್ಕಳು ಈ ಥರ ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟಾಗಿ ಬೇರೆ ನಟರಿಗೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅನಿಸುತ್ತೆ. ಯಾಕಂದರೆ ಇವಾಗ ಅಭಿಮಾನಿಗಳು ಯಾರೂ ಈ ಥರ ಒಂದು ಕೆಟ್ಟ ಮಾತುಗಳ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವ್ರ ಅಭಿಮಾನದ ತೋರಿಸ್ಕೊಳಲ್ಲ ಟ್ರೈ ಮಾಡಲ್ಲ. ಯಾಕಂದರೆ ಇವಾಗ ನಾವು ಅಭಿಮಾನಿಗಳೇ, ರೈಟ್? ನಾನು ಸುದೀಪ್ ಸರ್ಗೂ ಅಭಿಮಾನಿ, ನಾನು ದರ್ಶನ್ ಸರ್ಗೂ ಅಭಿಮಾನಿ. ಹಂಗಿದ್ದಾಗ ನಾವು ಯಾವತ್ತೂ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟದಾಗ ಮಾತಾಡಿಕೊಂಡು ಬೇರೆ ಒಂದು ಆ್ಯಕ್ಟ್ರೆಸ್ನ ಕೆಳಗಾಕಿ ಮಾತಾಡೋವಂಥ ಚೀಪ್ ಮೆಂಟಾಲಿಟಿ ನಮಗಿಲ್ಲ. ಯಾರು ಈ ಥರ ಎಲ್ಲ ಕೆಟ್ಟದಾಗ ಮಾತಾಡಿಕೊಂಡು ಈ ಥರ ಅಸಹ್ಯ ಕಮೆಂಟ್ಸ್ ಮಾಡ್ತಾ ಇದ್ದಾರೋ ಅವ್ರು ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ. ಅವರು ರಮ್ಯಾ ಮೇಡಮ್ ಹೇಳಿದ್ದು ಕರೆಕ್ಟೇ. ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದರೆ ನೀವುಗಳು ಮಾಡ್ತಾ ಇರೋದು ತಪ್ಪೇ ಅಲ್ವಾ? ಈ ಥರ ಒಂದು ಮೇರು ನಟಿ ಬಗ್ಗೆ ನೀವು ಕೆಟ್ಟದಾಗ ಮಾತಾಡಿಕೊಂಡು ಅಸಹ್ಯಕ್ಕೆ ಮಾತಾಡಿದಾಗ ಇದನ್ನು ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು? ಇದು ಡೈರೆಕ್ಟಾಗಿ ದರ್ಶನ್ ಸರ್ಗೆ ಎಫೆಕ್ಟ್ ಆಗ್ತಾ ಇರೋದು. ಸೊ ಇದನ್ನು ಅಭಿಮಾನ ಅಂತ ಕರೆಯೋದೇ ಇಲ್ಲ. ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ಸರ್. ಇದನ್ನು ನೀವು ಫೇಸ್ ಮಾಡಿದ್ದೀರಾ? ಒಂದು ಚೆನ್ನಾಗಿ ಐಡಿ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ ಹೆಸರು ಇಟ್ಕೊಂಡು ಅದರಲ್ಲೇ ಬ್ಯಾಡ್ ಕಮೆಂಟ್ಸ್ ಬಂದಿದೆಯಾ? ಇಲ್ಲ, ನಾನು ಬಿಗ್ ಬಾಸ್ ಒಳಗಿದ್ದಾಗ ನನ್ನ ಫೋಟೋಗಳು ಆಚೆ ಬಂದಿತ್ತಲ್ಲ ನನ್ನ ನೆಕ್ಸ್ಟು. ಸೊ ಹಂಗಿದ್ದಾಗ ಅದು ಯಾವ ಪುಣ್ಯಾತ್ಮರು ಮಾಡಿದ್ರೋ ಅದು ಎಂತಕ್ಕೆ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಅದು ನಮ್ಗೆ ಇನ್ನೂ ಕಂಡಿಡಿಯೋಕ್ಕಾಗಲಿಲ್ಲ. ಅದು ನಾವು ಎಲ್ಲಿಂದ ಕರ್ಕೊಂಬಂದವನ್ನ ಕೊಳ್ಳೇಗಾಲದಿಂದ ನಾವು ಕರ್ಕೊಂಬಂದ್ರು. ಇಬ್ಬರನ್ನ ಕರ್ಕೊಂಬಂದು ಅವ್ನ ಪೊಲೀಸ್ ಸ್ಟೇಷನೆಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಕೇಳಿದ ಮೇಲೆ ಸರಿ ಆಯ್ತು ಹೋಗ್ಲೇ ಬಿಡ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ಮಾಡಿಬಿಡಿ ಅಂತ ಅವ್ರನ್ನ ಬಿಟ್ಟು ಕಳಿಸಿದಾಯಿತು. ಬಟ್ ಏನು ಗೊತ್ತಾ ಸರ್ ಮಾಡೋಕ್ಕೆ ಕೆಲಸನೇ ಇಲ್ಲ ಸರ್ ಇವ್ರಿಗೆಲ್ಲ. ಏನೋ ಒಂದು 50 ರೂಪಾಯಿ ಇಂಟರ್ನೆಟ್ಗೋ ಇಲ್ಲ 100 ರೂಪಾಯಿ ಇಂಟರ್ನೆಟ್ ಸಿಕ್ಬಿಡುತ್ತೆ, ಅದನ್ನು ಹಾಕ್ಕೊಂಡು ಏನು ಬಾಯಿಗೆ ಬಂದಂಗೆ ಮಾತಾಡೋದು ತಪ್ಪು. ಯಾಕಂದರೆ ಗಂಡಸ್ತನ ಅನ್ನೋದಿದ್ದರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಅದು ಓಕೆ. ಎಲ್ಲೋ ಕೂತ್ಕೊಂಡು ಮಾತಾಡೋಕೆ ನನ್ನ ಮಕ್ಕಳ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ.